ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಂದೆ ಮತ್ತು ತಂದೆಯ ಸ್ನೇಹಿತನಿಂದಲೇ ಮಗಳ ಮೇಲೆ ರೇಪ್ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ನಡೆದಂತಹ ವಿಚಿತ್ರವಾದ ಘಟನೆ ಇದು. 9ನೇ ತರಗತಿಯಲ್ಲಿ ಮಗಳು ಓದ್ತಾ ಇರ್ತಾಳೆ, ವಿದ್ಯಾಭ್ಯಾಸವನ್ನ ಪಡೆದುಕೊಳ್ತಾ ಇರ್ತಾಳೆ. ಆದ್ರೆ ಇಬ್ಬರಿಂದಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋರು ಬೇರೆ ಯಾರು ಅಲ್ಲ, ಆಕೆಯ ತಂದೆ ಮತ್ತು ತಂದೆಯ ಸ್ನೇಹಿತ. ಪೊಲೀಸರಿಂದ ಬಾಲಕಿಯನ್ನ ರಕ್ಷಣೆ ಮಾಡಲಾಗುತ್ತೆ. ಸಾಂತ್ವನ ಕೇಂದ್ರಕ್ಕೆ ಇದೀಗ ರವಾನೆಯನ್ನ ಮಾಡಲಾಗಿದೆ. ಬಾಲಕಿಯ ತಂದೆ ಅಮರೇಶ್ ಹಾಗೂ ಸ್ನೇಹಿತ ಸೀನುನನ್ನ ಇದೀಗ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಪ್ರಾಪ್ತಿಯ ಮೇಲೆ ತಂದೆ ಹಾಗೂ ತಂದೆಯ ಸ್ನೇಹಿತನಿಂದಲೇ ಅತ್ಯಾಚಾರ ಆಗಿದೆ ಅನ್ನುವಂತಹ ಗಂಭೀರ ಅಪರಾಧ ಇದು. ಆರೋಪಿ ಯಾರು ಕೂಡ ಅಂದ್ರೆ ಹೊರಗಿನ ವ್ಯಕ್ತಿ ಅಲ್ಲ, ತಂದೆಯೇ ಅನ್ನೋದು ಕೂಡ ಪ್ರಕರಣವನ್ನ ಇನ್ನಷ್ಟು ಆಘಾತಕ್ಕೆ ಈಡು ಮಾಡಿದೆ. ಕುಟುಂಬ ಅಂತ ಹೇಳಿದ್ರೆ ಮಕ್ಕಳಿಗೆ ಸುರಕ್ಷಿತವಾದಂತಹ ಒಂದು ಸುರಕ್ಷತೆಯನ್ನ ನೀಡ್ತಾರೆ, ರಕ್ಷಣೆಯನ್ನ ನೀಡ್ತಾರೆ ಅಂತ ಹೇಳಿ ತಂದೆಗೆ ಹೇಳ್ತಾರೆ. ಆದ್ರೆ ಇನ್ನು ತಂದೆಯೇ ಮಗಳಿಗೆ ದೌರ್ಜನ್ಯವನ್ನ ಎಸಗಿದ್ದಾನೆ. ದೌರ್ಜನ್ಯ ನಡೆದಿರೋದು ಮಕ್ಕಳ ರಕ್ಷಣಾ ವ್ಯವಸ್ಥೆಯ ಯಾವ ರೀತಿಯಾದಂತಹ ವೈಫಲ್ಯ ಇದು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಸಾಂತ್ವನ ಕೇಂದ್ರದಲ್ಲಿ ಕ್ರೂರತೆಯನ್ನ ಆ ಬಾಲಕಿ ಬಾಯ್ಬಿಟ್ಟಿದ್ದಾಳೆ. ಬಾಲಕಿ ಹೇಳಿಕೆಯ ಮೇರೆಗೆ ಇಬ್ಬರ ಮೇಲೂ ಕೂಡ ದೂರು ದಾಖಲಾಗಿದೆ. ತಂದೆ ಹಾಗೂ ಪಕ್ಕದ ಮನೆಯ ಹುಡುಗನ ಮೇಲೆ ಪ್ರಕರಣ ದಾಖಲಾಗಿದೆ. ಒಬ್ಬ ಆ ಮಗಳಿನ ತಂದೆಯಾದ್ರೆ ಇನ್ನೊಬ್ಬ ಅದೇ ಅವರ ಪಕ್ಕದ ಮನೆಯಲ್ಲೇ ಇರುವಂತಹ ಒಬ್ಬ ಹುಡುಗ ಆಗಿರ್ತಾನೆ. ಇಬ್ಬರು ಆರೋಪಿಗಳನ್ನ ಇದೀಗ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಬಂಧಿತರ ವಿರುದ್ಧ ಪೋಕ್ಸೋ ಹಾಗೂ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಕೆಲವು ಯಾಕಂದ್ರೆ ನಾನು ಕಾಲೇಜ್ ಬಿಡಿಸಿರ್ತೀನಲ್ಲ ಸರ್, ಕಾಲೇಜ್ ಬಿಡಿಸಿರ್ತೀನಿ, ಒಂದು ಸಂಬಂಧ ತಂದಿರ್ತೀನಿ. 17 ವಯಸ್ಸಿನಾಗನೇ ಏನಪ್ಪ ಅಂದ್ರೆ ಆ ಥರ ದ್ವೇಷ ಒಂದು ತಂದೆ ಮೇಲೆ. ಈಗ ತಾಯಿ ಮಗಳನ್ನ ದೂರ ಮಾಡಿಟ್ಟಿರ್ತೀನಿ ನಾನು, ಇಲ್ಲಿನೂ ಬಿಡೋದಿಲ್ಲ, ಹುಡುಗಿನ ಬೇಡಪ್ಪ ಎಂದಾದ್ರೂ ಒಂದು ದಿನ ಈ ಥರ ತಂದೆಗೆ ನೀನು ಮಾಡ್ಯಪ್ಪ ಅಂತಂದ ಮೇಲೆ ಮುಂದೊಂದು ದಿನ ಹೋಗ್ಬೋದು, ಓದ್ತಾಳ ಅನ್ನೋದು ನಾನು ಕನ್ಫರ್ಮ್ ಆಗ್ತದೆ ಸರ್. ಹಂಗಾಗಿ ನಾನು ನಮ್ಮ ಮಾವನ ಊರ ಹತ್ರ ರಾಯಚೂರಲ್ಲಿ ಬಿಟ್ಟಿರ್ತೀನಿ ಸರ್. ಹುಡುಗಿ ಈಗ ಕರ್ಕೊಂಬಂದು 2 ವಾರ ಆಗಿರ್ತದೆ ಸರ್ ಅಷ್ಟೇ. ಅವ್ರು ಏನಪ್ಪ ಅಂದ್ರೆ ಬಂದ ತಕ್ಷಣ ನಮಗೆ ಮತ್ತೆ ಇಲ್ಲಿ ಸಲ್ಲದ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಒಂದು 12th ಮೇ ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣದ ಸಾರಾಂಶವೇನೆಂದರೆ, ಫಿರ್ಯಾದಿ ಆದ ನೊಂದ ಬಾಲಕಿ ಅವರನ್ನು ನಾವು ರೆಸ್ಕ್ಯೂ ಮಾಡಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವ್ರಿಗೆ ಕೊಡ್ತೀವಿ. ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಒಂದು ಹೇಳಿಕೆ ಕೊಟ್ಟಿರುತ್ತಾರೆ. ಆ ಹೇಳಿಕೆಯ ಪ್ರಕಾರ ವೆರಿಫಿಕೇಶನ್ ಮಾಡಾದ್ಮೇಲೆ ಅವರು ಹೇಳ್ತಾರೆ ಕಳೆದ ಅವರು 9ನೇ ತರಗತಿ 10ನೇ ತರಗತಿಯಿಂದ ಅವರ ತಂದೆಯವರ ಜೊತೆ ಒಂದು ಲೈಂಗಿಕ ದೌರ್ಜನ್ಯವಾಗಿ ಎಸೆದಿದ್ದಾರೆ ಅಂತ ಅವರು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇದಲ್ಲದೆ ಅವ್ರದ್ದು ಒಬ್ಬರು ನೇಬರ್ ಸೀನು ಅಂತ ಅವನ ಜೊತೆನೂ ಕೂಡ ಅವರು ಕೂಡ ಲೈಂಗಿಕ ದೌರ್ಜನ್ಯ ಮಾಡುತ್ತಾರೆ ಅಂತ ಹೇಳಿಕೆ ಕೊಟ್ಟಿರುತ್ತಾರೆ. ಈ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರ ಮುಂದೆ ಕೊಟ್ಟಿರುವ ಹೇಳಿಕೆ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡಿ ಇಬ್ಬರು ಆರೋಪಿಯಾದ ಅಮರೇಶ್ ಮತ್ತು ಸೀನು ಅವರನ್ನು ಬಂಧನ ಮಾಡಿಕೊಂಡು ಅವರಿಗೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೇವೆ. ತದನಂತರ ಅವರಿಗೆ ಕಾರಾಗೃಹಕ್ಕೆ ಕಳಿಸಿಕೊಟ್ಟಿರುತ್ತಾರೆ. ಸೊ ಈ ಕೇಸ್ದು ತನಿಖೆ ಮುಂದುವರೆದಿದೆ. ಇದರಲ್ಲಿ ಪೋಕ್ಸೋ ಕಾಯ್ದೆ ಹಾಗೂ ಅಟ್ರಾಸಿಟಿ ಕಾಯ್ದೆ ಕೂಡ ಅನ್ವಯಿಸುತ್ತದೆ. ಅದೇ ಪ್ರಕರಣವನ್ನು ಮುಂದಿನ ತನಿಖೆ ಲಿಂಗಸೂರು